ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಬೇಕು ನನ್ನ ಫೋನಿಂದ. ಹೌದಾ, ನೀವು ಯಾವುದೇ ಟೀಚರ್ ಆಗಿರಿ, ಆದರೆ ಮಕ್ಕಳಿಗೆ ಸ್ಕೂಲ್ನಲ್ಲಿ ಪಿ ಟಿ ಸರ್ ಅಂತಂದರೆ ಇರೋ ಮರ್ಯಾದೆ, ಪ್ರೀತಿ, ಕಾಳಜಿ, ಖುಷಿ ಇನ್ಯಾವ ಟೀಚರ್ಸ್ಗಳಿಗೂ ಕೂಡ ಇರಲ್ಲ. ಸೊ ನನಗಂತೂ ಹಾಗೆ ಅನಿಸ್ತು. ಯಾಕೆಂದರೆ ನನ್ನ ಮಗ ಯಾರನ್ನೂ ಅಷ್ಟಾಗಿ ಪರಿಚಯ ಮಾಡ್ಕೊಡಲ್ಲ. ಪಿ ಟಿ ಸರ್ ಮಾತ್ರ ಅವ್ರು ಎಲ್ಲೇ ಹೋಗ್ತಾ ಇರಲಿ ಬರ್ತಾ ಇರಲಿ, ಅಮ್ಮ ನಮ್ಮ ಪಿ ಟಿ ಸರ್ ಅಂತಾನೆ. ಸೊ ಎನಿವೇ ಹೋಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ ನೋಡಿಕೊಂಡು, ಹಾಗೆ ಮ್ಯಾಂಗೋ ಮೇಳ ಅಂತ ಇತ್ತು, ಅಲ್ಲೇ ತಿನ್ನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಮ್ಯಾಂಗೋ ಕೈ ಯೂಸ್ ಮಾಡ್ತಾರೆ ತಿನ್ನೋದು ಅಂತ ಅಷ್ಟೇ. ಅದಕ್ಕೆ ನಾನೇನು ಅಟೆಂಡ್ ಮಾಡಲಿಲ್ಲ. ಮ್ಯಾಂಗೋ ಮೇಳ ಮುಗಿಸ್ಕೊಂಡು ಮತ್ತೆ ಬಂದುಬಿಟ್ವಿ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಸಾಕು ನಾನಲ್ಲಿ ಹೇಳ್ತಾ ಇರೋದು ತಮಾಷೆನೋ ಸೀರಿಯಸ್ಸು ಅಂತ ಮಕ್ಕಳಿಗೆ ಕನ್ಫ್ಯೂಷನ್ನು. ನೀರು ತಂದು ಕೊಡ್ತಾ ಇದ್ದಾರೆ. ನಾನೆಲ್ಲ ಮಾಡ್ಕೊಡ್ತೀನಮ್ಮ ಅಳಬೇಡ ಅಂತ ಇದ್ದಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ರಾಗು ಕೂಡ ಅಷ್ಟೇ, ಡೇ ಕೇರ್ಗೆ ಹೋಗ್ತಾನಲ್ಲ ಪಾಪ, ಮನೆಗೆ ಬಂದರೆ ನನಗೆ ಟೈಮೂ ಇರಲ್ಲ ಅಂತ ಹೇಳಿ ಅಲ್ಲೇ ಹೋಮ್ ವರ್ಕ್ ಬರ್ಕೊಂಡು ಬಂದುಬಿಡುತ್ತೆ. ಒಂದೊಂದು ಟೈಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ. ನಮ್ಮ ಮಕ್ಕಳಿಗೆ ಅಲ್ಲಿರೋ ಅಷ್ಟೂ ಮಕ್ಕಳನ್ನ ಕೇರ್ ಮಾಡ್ತೀವಿ, ನಮಗಿರೋ ಮಕ್ಕಳಿಗೆ ನಾವು ಒಂದು ದಿನ ಕೇರ್ ಮಾಡಿ ಒಂದು ಓದ್ಸೋಕ್ಕೆ ಬರ್ಸೋದಕ್ಕೆ ಆಗೋದಿಲ್ವಲ್ಲ ಅಂತ ಟೀಚರ್ ಮಕ್ಕಳು ದಡ್ರು ಅಂದ್ಬಿಡ್ತಾರೆ ಈಸಿಯಾಗಿ. ಬಟ್ ಏನಕ್ಕೆ ರೀಸನ್ ಅಂತ ನನಗೆ ಇವಾಗ ಒಂಥರ ಅದು ಫ್ಲ್ಯಾಶ್ ಆಗ್ತಾ ಇದೆ. ಏಕೆಂದರೆ ಬೇರೆ ಯಾರೋ ಮಕ್ಕಳನ್ನ ಉದ್ಧಾರ ಮಾಡೋಕ್ಕೋಗಿ ನಮ್ಮ ಮಕ್ಕಳಿಗೆ ನಾವು ಕಾನ್ಸಂಟ್ರೇಟು ಕೊಡಲ್ಲ, ಕಾಳಜಿನೂ ಮಾಡೋಕ್ಕಾಗೋದಿಲ್ಲ. ಎನಿವೇ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇದು ಒಂದು ನಮ್ಮ ಅಪ್ಪನಿಗೊಂದು ಸ್ಮಾಲ್ ಸರ್ಜರಿ ಆಯಿತು. ಹಾಗಾಗಿ ಲೇಜರ್ ಟ್ರೀಟ್ಮೆಂಟ್ ಥರ, ಅಂದರೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಒಂದು ದಿನ ಮಾತ್ರ ಅಡ್ಮಿಟ್ ಮಾಡ್ಕೊಂಡಿದ್ರು. ಮತ್ತು ನಾಳೆಗೇ ಡಿಸ್ಚಾರ್ಜ್ ಮಾಡಿದ್ರು. ಡೈರೆಕ್ಟ್ ನರಕ್ಕೆ ಏನೋ ಲೇಸರ್ ಟ್ರೀಟ್ಮೆಂಟು ಇಂಜೆಕ್ಷನ್ನು ಕೊಡೋದಿತ್ತು. ಬಟ್ ಅವ್ರು ಒಂದು ದಿನ ಅಡ್ಮಿಟ್ ಮಾಡ್ಕೋತೀವಿ, ಅವ್ರನ್ನ ನಡೆಸ್ಬಿಟ್ಟೆ ಕಳಿಸೋದು ಅಂತ ಹೇಳಿದರು. ಯಾಕೆಂದರೆ ಆ ಇಂಜೆಕ್ಷನ್ ಮಾಡಿದ್ಮೇಲೆ ಅವ್ರಿಗೆ ಕಾಲೇ ಬರ್ತಾ ಇರಲಿಲ್ಲ ನಡೆಯೋಕ್ಕೆ. ಆಮೇಲೆ ಸ್ವಲ್ಪವಾಗಿ ನಡೆಸಿ ಹಿಂಗೆ ಕಾಲಿಟ್ಟರೆ ಸಾಕು ಕೆಳಗಡೆ ಬಿದ್ದೋಗ್ಬಿಡೋರು. ನಮಗೆ ಭಯನೇ ಆಗೋಗಿತ್ತು ಏನಪ್ಪ ಅಂತ. ಮತ್ತು ಆಮೇಲೆ ಅವರೇ ನಡೆಸಿ ಜೂಮ್ ಇಳಿದ ಮೇಲೇ ಅವ್ರು ಮತ್ತೆ ನಾಳೆ ಡಿಸ್ಚಾರ್ಜ್ ಮಾಡಿದ್ದು. ಎಷ್ಟೊತ್ತು 2 ಅವರ್ ಇರಬೇಕು. ಮಾಡ್ತಾನೆ. ಟೈಮಾ 8:45. ಎದ್ರೊಳ ಕೂತ್ಕೊಂಡು ಇನ್ನೇನು ಸರ್, ಇನ್ನೇನು ಅವ್ರು ಏನು ತಿನ್ಬೇಕು ಊಟ? ಅವರು ಒಂದು ಆಪಲ್ ಜ್ಯೂಸು, ಒಂದು ಆರೆಂಜ್ ಜ್ಯೂಸು, ಆಮೇಲೆ ಒಂದು ಪ್ಲಮ್ಮು, ಆಮೇಲೆ ಜ್ಯೂಸ್ ಇದನ್ನ ಊಟ ಏನು ಮಾಡಂಗಿಲ್ಲ. ಆಮೇಲೆ ಅವ್ರ ಬರೀ ಅನ್ನ ಸಾಂಬಾರು, ಮೊಸರನ್ನ, ಮಜ್ಜಿಗೆ ಅಷ್ಟೇ. ಬಟ್ ಇವ್ರು ಈ ಥರ ಜಂಪ್ ಮಾಡ್ತಾರಲ್ಲ, ಏನು ಮಾಡೋದು ಸರ್ ಅವರು? ಸರ್ ಜಂಪ್ ಮಾಡಿದ್ರೆ ಕಾಲು ಮುಟ್ಟೋಗ್ತಿದ್ರೆ ಅವಾಗ ನಾವೇ ಈ ಥರ ಎತ್ಕೊಂಡು ಹೋಗ್ತೀವಿ ಸರ್. ಈ ಥರ ಹಂಗಾಡ್ತಾ ಇದ್ದಾರೆ ನೋಡಿ ಸರ್. ಹಂಗಾದ್ರೆ ಬೆನ್ನು ಬರುತ್ತೆ, ಆದರೆ ನಾವು ಸರಿ ಮಾಡ್ಬೋದು. ಸರಿ ಮಾಡು. ಯಾರೋ ವಿಡಿಯೋ
ಸೊ ಹೀಗೆ ನನ್ನ ಮಕ್ಕಳು ಸುಮ್ಮನೆ ಎತ್ಕೊಂಡು ಏನು ಬೇಕಾದರೂ ಫೋಟೋ ತೆಗೆದುಬಿಟ್ಟಿರ್ತಾರೆ, ಏನು ತೆಗ್ದಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಮನೇಲಿದ್ದೆ ಮಕ್ಳಿಗೋಸ್ಕರ ಏನಾದರೂ ಮಾಡ್ಕೊಳ್ಳೋಣ ಅಂತ ಪನ್ನೀರ್ ಹಾಕಿ ಮತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿ ಸ್ಟಫ್ ಮಾಡಿ ಅವ್ರಿಗೆ ಆ ಥರ ಪುಟಾಣಿಯಾಗಿ ಮಾಡಿಕೊಟ್ಟಿದ್ದೆ. ನಮಗೆ ಆಲೂ ಪರೋಟ ಮಾಡ್ಕೊಂಡಿದ್ದೆ. ಆಮೇಲೆ ಅವತ್ತು ರಾತ್ರಿ ಎಲ್ಲ ವೆಜಿಟೇಬಲ್ಸ್ಗಳು ಹಾಕಿ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಸೊ ಮನೇಲಿದ್ದು ಮಕ್ಕಳು ನೋಡ್ಕೊತಾರಲ್ಲ, ನಿಜವಾಗ್ಲೂ ತಾಯಂದರು ಅವ್ರು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಹೇಳ್ಬೋದು ಏನೂ ಕೆಲಸ ಇಲ್ದಿರ ಮನೇಲಿದ್ದಾರೆ ಅಂತ. ಬಟ್ ಆದರೆ ನಿಜವಾಗ್ಲೂ ಮಕ್ಕಳಿಗೋಸ್ಕರ ಟೈಮ್ ಕೊಡ್ತಾ ಇರೋದು ಅವರೇ. ಮಕ್ಕಳಿಗೆ ಬೇಕಾಗಿದ್ದು ಮಾಡಿಕೊಂಡು ತಿನ್ನಿಸ್ಕೊಂಡು ತಲೆ ಬಾಚ್ಕೊಂಡು ಸ್ನಾನ ಮಾಡಿಸ್ಕೊಂಡು ಖುಷಿಯಾಗಿ ಒಂದಿನ ರಜೆ ಇದ್ದಾಗ ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ. ನಮ್ಗೆ ಡೈಲಿ ಸ್ಕೂಲಿದ್ದಾಗ ಹೆಂಗಿರುತ್ತೆ ಪರಿಸ್ಥಿತಿ ಅಂದರೆ ಹಂಗಿರುತ್ತೆ ನೋಡಿ. ಶನಿವಾರ ಮಕ್ಕಳಿಗೆ ರಜೆ ಇತ್ತು, ನಮ್ಗೆ ಹಂಗೆ ಸ್ಕೂಲ್ ಇತ್ತು. ಬಟ್ ಆ ಥರ ಮಂತ್ಲಿ ಒನ್ಸು ಟೀಚರ್ಸ್ ಓರಿಯೆಂಟೇಷನ್ಸ್ ವೆಲ್ಫೇರ್ ಅಂತ ನಡೆಯುತ್ತೆ, ವೆಲ್ಫೇರ್ ಆ್ಯಕ್ಟಿವಿಟಿ ಅಂತ. ಸೊ ಟೀಚರ್ಸ್ಗೆ ಏನಾದರೂ ಒಂದು ಅವರೇ ಪಾಟ್ಲಾಗ್ ಮಾಡ್ಕೊಂಡು ಬರೋದು ಮತ್ತು ಈ ಥರ ಏನಾದರೂ ಮಾಡೋದು ಈ ಥರ ಇರುತ್ತೆ. ಸೊ ಹಾಗಾಗಿ ಮಾಡಿಕೊಂಡು ಬಂದಿದ್ವಿ. ಏನೋ ಗೇಮ್ ಇತ್ತು ಅದನ್ನು ಆಟ ಆಡ್ತಾಯಿದ್ದೀವಿ. ಸೊ ಏನೋ ಹೆಂಗೆ ಅಂತಂದರೆ ಇವಾಗ ಅಲ್ಲಿ ಯಾವಾಗ ಫ್ರೀಯಾಗಿ ಸಿಗುತ್ತೆ ಅಲ್ಲೇನು ನಮ್ಮ ಕಷ್ಟದಲ್ಲೂ ಖುಷಿ ಹುಡ್ಕೋಬೋದು. ನೋಡಿ ಇದು ಆಡ್ತಿರೋದು ನಾವು ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ. ಬಟ್ ಆಮೇಲೆ ಇರೋ ಅಲ್ಲಿ 7 ಅವರು ಕೂಡ ನಮಗೆ ನಮ್ಮ ಕೆಲಸಗಳು ಕಾರ್ಯಗಳು ಕರೆಕ್ಷನ್ಸು ಮತ್ತು ಅದನ್ನು ಕರೆಕ್ಷನ್ ಮಾಡೋದನ್ನು ಸ್ಲಿಪ್ ಟೆಸ್ಟು ಅಂತ ಮಾಡ್ತೀವಲ್ವ ನಾವು. ಆ ಚಾಪ್ಟರ್ ಚೆಕ್ ಮಾಡಿದ್ದೆಲ್ಲ ಒಂದು ಶೀಟಲ್ಲಿ ಬರ್ಕೋಬೇಕು ಮತ್ತು ಅದನ್ನು ಇನ್ನೊಂದು ಶೀಟ್ಗೆ ಅಪ್ಲೋಡ್ ಮಾಡಬೇಕು, ಆಮೇಲೆ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಬೇಕು. ಒಂದೊಂದೇ 4 ಕೆಲಸ ಇರುತ್ತೆ. ಕರೆಕ್ಷನ್ಸೇ ನಮಗೆ 100 ಬುಕ್ಸ್ಗಳಿರುತ್ತೆ. ಸೊ ಅಷ್ಟೆಲ್ಲದರ ಮಧ್ಯೆ ಈ ಥರ ಮಧ್ಯೆ ಹಾಕೋ ಫೋಟೋದಲ್ಲಿ ಅವ್ರಿಗೆ ಏನು ಎಂಜಾಯ್ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಬಟ್ ಇವಾಗಿನ ಟೀಚರ್ ಜಾಬು ನಾಟ್ ಅಟ್ ಆಲ್ ಈಸಿ ಗೈಸ್.